ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟೆಕ್ ಬೈ ರಾಮ್ ಯೂಟ್ಯೂಬ್ ಚಾನಲ್. ನಾನು ರಾಮಚಂದ್ರ. ಇವತ್ತಿನ ವಿಡಿಯೋದಲ್ಲಿ ಜನ ಏನನ್ನ ಬಯಸ್ತಾರೆ ಯೂಟ್ಯೂಬಲ್ಲಿ, ಮತ್ತು ನಾವು ಯಾವ ರೀತಿ ಯೂಟ್ಯೂಬಲ್ಲಿ ವಿಡಿಯೋನ ಮಾಡಬೇಕು, ಸೊ ಯಾವ ರೀತಿ ನಾವು ಯೂಟ್ಯೂಬನ್ನು ಮಾಡಿದ್ರೆ ನಾವು ಜನಗಳಿಗೆ ರೀಚ್ ಆಗ್ತೀವಿ ಅಂತ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ಯಾರು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕನ್ನ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳೋದ್ರಿಂದ ನಾನು ಹಾಕುವಂಥ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಶನ್ ಮೊದಲು ಬರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಇವಾಗ ನಾನು ನಿಮಗೆ ತಿಳಿಸ್ಕೊಡ್ತಾ ಇರೋದು, ನಾನೇನು ದೊಡ್ಡ ಯೂಟ್ಯೂಬರ್ ಕೂಡ ಅಲ್ಲ, ಅಂದರೆ ನನಗೆ ಅನಿಸಿದ ಅಭಿಪ್ರಾಯಗಳನ್ನ ನಾನು ಮುಂದೆ ಹಂಚ್ಕೊಳ್ತಾ ಇದ್ದೀನಿ. ಸೊ ಏನಾದರೂ ತಪ್ಪು ಹೇಳಿದ್ರೆ ಕ್ಷಮೆ ಇರಲಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ನೋಡಿ, ಇವಾಗ ಜನಗಳು ಯಾವ ವಿಡಿಯೋಗಳನ್ನು ಜಾಸ್ತಿ ಬಯಸ್ತಾರೆ ಮತ್ತು ಯಾವ ಕಂಟೆಂಟ್ಗಳನ್ನ ಜಾಸ್ತಿ ಸರ್ಚ್ ಮಾಡ್ತಾ ಇದ್ದಾರೆ, ಮತ್ತು ಜನಗಳಿಗೆ ಬೇಕಾಗಿರುವಂಥ ವಿಡಿಯೋಗಳು ಯಾವ ಒಂದು ಕಂಟೆಂಟ್ ಮೇಲೆ ಜನರು ಕಾಯ್ತಾ ಇದ್ದಾರೆ, ಈ ರೀತಿ ಹಲವಾರು ಕ್ವಶನ್ಗಳನ್ನ ನೀವು ಮೊದಲು ಅರ್ಥ ಮಾಡ್ಕೋಬೇಕಾಗುತ್ತೆ. ಸೊ ಆ ರೀತಿ ಕಂಟೆಂಟ್ಗಳ ಬಗ್ಗೆ ನೀವು ವಿಡಿಯೋ ಮಾಡ್ತಾ ಹೋದರೆ ನಿಮ್ಮ ವಿಡಿಯೋ 100% ವೈರಲ್ ಆಗುತ್ತೆ, ಮತ್ತು ಸಬ್ಸ್ಕ್ರೈಬ್ಸ್ ಕೂಡ ಬರ್ತಾರೆ, ಮತ್ತು ನಿಮ್ಮ ಚಾನಲ್ ಆದಷ್ಟು ಬೇಗ ಮಾನಿಟೈಸ್ ಕೂಡ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಜನಗಳು ನೋಡೋದೇ ಒಂದು, ನಾವು ವಿಡಿಯೋ ಮಾಡೋದೇ ಒಂದು ಅಂತಂದರೆ ನಮ್ಮ ಚಾನಲ್ನ ಯಾರು ಕೂಡ ನೋಡೋಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅಂದರೆ ಜಾಸ್ತಿ ನಮಗೆ ಯೂಸ್ ಬರಲ್ಲ. ಸೊ ಈ ರೀತಿ ಪ್ರಾಬ್ಲಮ್ಗಳು ತುಂಬ ಆಗ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ನೀವು ಏನು ಮಾಡಬೇಕಪ್ಪ ಅಂತಂದರೆ, ಮೊದಲು ಜನಗಳು ಯಾವ ಬಗ್ಗೆ ಜಾಸ್ತಿ ಒಲವನ್ನು ತೋರಿಸ್ತಾರೆ ಅಂಥ ವಿಡಿಯೋಗಳನ್ನ ನೀವು ಜಾಸ್ತಿ ಮಾಡಿ ಜನಗಳಿಗೆ ಹತ್ತಿರ ಆಗೋಕ್ಕೆ ನಾವು ಮೊದಲು ಟ್ರೈ ಮಾಡಬೇಕಾಗುತ್ತೆ. ಸೊ ಉದಾಹರಣೆಗೆ ನೀವು ನೋಡ್ಬೋದು, ಇವಾಗ ಬಿಗ್ ಬಾಸ್ ಅನ್ನೋ ಒಂದು ವೇದಿಕೆ ಶುರುವಾಗಿದೆ. ಬಿಗ್ ಬಾಸ್ ಅನ್ನುವಂಥ ಶೋಗಳಲ್ಲಿ ಈಗ ಟಾಸ್ಕ್ಗಳಾಗಿರ್ಬೋದು, ಅವರ ಒಂದು ಅಲ್ಲಿ ಆಡ್ತಿರುವಂಥ ಆಟ ಆಗಿರ್ಬೋದು, ಮತ್ತು ಅಲ್ಲಿ ನಡೀತಾ ಇರುವಂಥ ಸನ್ನಿವೇಶಗಳಾಗಿರ್ಬೋದು, ಈ ರೀತಿ ತುಣುಕುಗಳನ್ನು, ಅಂದರೆ ಅದರ ಬಗ್ಗೆ ಒಂದು ಮಾತುಕತೆನ ಯೂಟ್ಯೂಬಲ್ಲಿ ಮಾಡ್ತಾ ಲಕ್ಷಾಂತರ ವ್ಯೂಸ್ಗಳನ್ನು ಪಡ್ಕೋತಾ ಇದ್ದಾರೆ, ಮತ್ತು ಸಬ್ಸ್ಕ್ರೈಬ್ಸ್ಗಳನ್ನು ಪಡ್ಕೋತಾ ಇದ್ದಾರೆ. ಸೊ ಈ ರೀತಿ ಆಗ್ತಾ ಇರೋದ್ರಿಂದ ಹೆಚ್ಚು ಯೂಟ್ಯೂಬರು ಈಗ ಜಾಸ್ತಿ ಬಿಗ್ ಬಾಸ್ ವಿಡಿಯೋಗಳು ಮಾಡ್ತಾ ಇರೋದ್ರಿಂದ ಅವರ ಚಾನಲ್ ಮೊನಿಟೈಸೇಷನ್ ಆಗೋ ಹಂತ ಕೂಡ ಹೋಗಿದೆ ಅಂತಲೇ ಹೇಳ್ಬೋದು. ಎಸ್, ಇದು ನಿಜವಾದ ಮಾತು, ನಾನು ನೋಡ್ತಾ ಇರೋ ಪ್ರಕಾರ ನಿಮ್ಗೆ ಹೇಳ್ತಾ ಇರೋದು. ಸೊ ನೀವು ಕೂಡ ಹೊಸದಾಗಿ ಯಾರೆಲ್ಲ ಯೂಟ್ಯೂಬ್ಗೆ ಬರ್ತಾ ಇದ್ದಾರೆ, ಸೊ ನೀವು ಒಂದು ಗುರಿನ ಇಟ್ಕೊಂಡು ನೀವು ಯೂಟ್ಯೂಬ್ಗೆ ಬನ್ನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇವಾಗ ನೀವು ಜಾಸ್ತಿ ಬಿಗ್ ಬಾಸ್ ಬಗ್ಗೆ ವಿಡಿಯೋ ಮಾಡ್ತಾ ಹೋಗಿ ನಿಮ್ಮದು ಕೂಡ 100% ವೈರಲ್ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಮಾಡ್ಬೋದು, ನೀವು ಅನ್ಬೋದು, ನೀನು ಕೂಡ ಬಿಗ್ ಬಾಸ್ ಬಗ್ಗೆ ಮಾಡೋ ನಿಮ್ಮ ಚಾನಲ್ ಕೂಡ ಜಾಸ್ತಿ ವೈರಲ್ ಆಗುತ್ತೆ ಅಂತ. ಸೊ ನಾನು ಇವಾಗ ಟೆಕ್ ಕ್ಯಾಟಗರಿನ ಸರ್ಚ್ ಮಾಡ್ಕೊಂಡು ನಾನು ಟೆಕ್ ಕ್ಯಾಟಗರಿ ವಿಡಿಯೋನೇ ಮಾಡಬೇಕಾಗುತ್ತೆ. ಸೊ ನಾನು ಟೆಕ್ ಕ್ಯಾಟಗರಿ ವಿಡಿಯೋನ ಮಾಡ್ತಾ ಹೋದರೆ ನನಗೆ ಮುಂದೆ ಒಂದಿಲ್ಲ ಸಕ್ಸಸ್ ಸಿಗುತ್ತೆ. ಬಟ್ ಯಾರೆಲ್ಲ ಯೂಟ್ಯೂಬ್ಗೆ ಬರ್ತಾ ಇದ್ದಾರೆ, ಸೊ ಅವ್ರಿಗೆ ನಾನು ಹೇಳ್ತಾ ಇರೋದು, ಸೊ ನಿಮ್ಮ ಗುರಿಯನ್ನು ನೀವು ಚೇಂಜ್ ಮಾಡ್ಕೋಬೇಡಿ ಸ್ಟಾರ್ಟಿಂಗಿಂದ, ಬಟ್ ಜನಗಳಿಗೆ ಇಷ್ಟ ಆಗುವಂಥ ಒಂದು ವಿಡಿಯೋನ ನೀವು ಮಾಡ್ತಾ ಹೋಗಿ. ಎಸ್, ನಾನು ಟೆಕ್ ಕ್ಯಾಟಗರಿಯಲ್ಲಿ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ರೇಷನ್ ಕಾರ್ಡ್ ಬಗ್ಗೆ ವಿಡಿಯೋ ಮಾಡಿದ್ದೀನಿ, ಚೆನ್ನಾಗಿ ವ್ಯೂಸ್ ಬರ್ತಾ ಇದೆ. ಮತ್ತು ಆಧಾರ್ ಕಾರ್ಡ್ ಬಗ್ಗೆ ಒಂದು ಅಪ್ಡೇಟ್ನ ಕೊಡ್ತಾ ಇದ್ದೀನಿ, ಅದಕ್ಕೂ ಕೂಡ ಜಾಸ್ತಿ ವ್ಯೂಸ್ ಬರ್ತಾ ಇದೆ. ಮತ್ತು ಇನ್ನು ಗೃಹಲಕ್ಷ್ಮಿ ಕೂಡ ಒಂದು ಮಾಹಿತಿನ ಕೊಡ್ತಾ ಇದ್ದೀನಿ, ಸೊ ಅದಕ್ಕೂ ಕೂಡ ಜಾಸ್ತಿ ವ್ಯೂಸ್ ಬರ್ತಾ ಇದೆ. ಈ ರೀತಿ ಟೆಕ್ ಕ್ಯಾಟಗರಿ ಬಗ್ಗೆ ನಾನು ಕೂಡ ವಿಡಿಯೋ ಮಾಡ್ತಾ ಇದ್ದೀನಿ, ಮಾಹಿತಿ ಕೊಡ್ತಾ ಇರೋದ್ರಿಂದ ಜನಗಳು ಕೂಡ ನನ್ನ ವಿಡಿಯೋನ ನೋಡ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ, ಹೊಸದಾಗಿ ಯೂಟ್ಯೂಬನ್ನು ಯಾರು ಕ್ರಿಯೇಟ್ ಮಾಡ್ಕೊಂಡಿದ್ರು, ದಯವಿಟ್ಟು ನೀವು ಕೂಡ ಒಂದು ಜನರಿಗೆ ಬೇಕಾದಂಥ ಕಂಟೆಂಟ್ನ ಮಾಡಿದರೆ ನಿಮ್ಮ ವಿಡಿಯೋ ಕೂಡ ವೈರಲ್ ಆಗುತ್ತೆ, ಸಬ್ಸ್ಕ್ರೈಬರ್ಸ್ ಕೂಡ ಜಾಸ್ತಿ ಆಗ್ತಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಒಂದು ಏನಪ್ಪ ಅಂತಂದರೆ, ನೀವು ಮೊದಲು ನಿಮ್ಮ ಗುರಿನ ಇಟ್ಕೊಂಡು ನೀವು ಮುಂದೆ ಸಾಗಿ ಆಮೇಲೆ ಗುರಿನ ಚೇಂಜ್ ಮಾಡೋಕೆ ಹೋಗ್ಬಿಡಿ. ವ್ಯೂಸ್ ಬರ್ತಾ ಇಲ್ಲ, ಸಬ್ಸ್ಕ್ರೈಬ್ಸ್ ಆಗ್ತಾ ಇಲ್ಲ, ಯೂಟ್ಯೂಬ್ ಬಿಡ್ತೀನಿ, ಯೂಟ್ಯೂಬ್ ವಿಡಿಯೋ ಮಾಡಲ್ಲ, ಈ ರೀತಿ ಮನಸ್ಸಲ್ಲಿ ಇಟ್ಕೊಂಡು ವಿಡಿಯೋ ಮಾಡೋಕೆ ಹೋಗ್ಬಿಡಿ. ನಿಮ್ಮ ಗುರಿನಾಗಲಿ ನಾನು ವಿಡಿಯೋ ಮಾಡ್ತೀನಿ, ಅಪ್ಲೋಡ್ ಮಾಡ್ತೀನಿ ಅನ್ನೋದು ನಿಮ್ಮ ತಲೆಯಲ್ಲಿ ಇರಲಿ ಅಷ್ಟು. ಮತ್ತು ನಿಮ್ಮ ಗುರಿನಾಗಲಿ 1,000 ಸಬ್ಸ್ಕ್ರೈಬರ್ಸ್ ಮತ್ತು 4,000 ವಾಚ್ ಅವರ್ಸ್ ಟೈಮ್ ನಾನು ಕಂಪ್ಲೀಟ್ ಮಾಡಬೇಕು ಅನ್ನೋದಾಗಿರಲಿ. ಬಟ್ ಶಾರ್ಟ್ಕಟ್ಲಿ ಹೋಗಿ ನಾನು ಕಂಪ್ಲೀಟ್ ಮಾಡ್ತೀನಿ, ಮತ್ತು ಆಟೋದಾರಲ್ಲಿ ಹೋಗಿ ನಾನು ಕಂಪ್ಲೀಟ್ ಮಾಡ್ತೀನಿ ಅನ್ನೋದನ್ನು ನೀವು ತಲೆಯಿಂದ ತೆಗೆದುಬಿಡಿ. ಕಷ್ಟಪಟ್ಟು ವಿಡಿಯೋನ ಮಾಡ್ತಾ ಹೋದರೆ 100% ಒಂದಿಲ್ಲ ಒಂದು ನನಗೆ ಸಕ್ಸಸ್ ಅನ್ನೋದು ಸಿಗುತ್ತೆ ಅಂತಲೇ ಹೇಳ್ಬೋದು. ಯಾರೆಲ್ಲ ಯೂಟ್ಯೂಬನ್ನು ಪ್ರತಿ ಸಲ ಹೇಳ್ತಾ ಬಂದಿದ್ದೀನಿ ವಿಡಿಯೋದಲ್ಲಿ, ಯಾರೆಲ್ಲ ಯೂಟ್ಯೂಬರ್ ಸ್ಟಾರ್ಟ್ ಮಾಡಿದಾರೋ ಸ್ಟ್ರಗ್ಲಿಂಗಿಂದನೇ ಸ್ಟಾರ್ಟ್ ಮಾಡಿರೋದು. ಸ್ಟಾರ್ಟಿಂಗಿಂದನೇ ಯಾರು ಕೂಡ ಸಬ್ಸ್ಕ್ರೈಬ್ನ ಗೇನ್ ಮಾಡಿಲ್ಲ. ಸೊ ಯಾರು ಕೂಡ ಸ್ಟಾರ್ಟಿಂಗಿಂದ ಸಬ್ಸ್ಕ್ರೈಬರ್ಸ್ ಬಂದಿಲ್ಲ. ಸೊ ಅವರು ಕಷ್ಟಪಟ್ಟು ವಿಡಿಯೋ ಮಾಡಿ ಒಳ್ಳೆ ಕಂಟೆಂಟ್ನ ಮಾಡಿ ಜನರಿಗೆ ಹತ್ತಿರ ಆಗುವಂಥ ಕಂಟೆಂಟ್ನ ಮಾಡಿ ಜನಗಳಿಂದ ಪ್ರೀತಿಯನ್ನು ಗಳಿಸ್ಕೊಂಡು ಎಷ್ಟೊಂದು ಮಿಲಿಯನ್ ಗಟ್ಟಲೆ ಸಬ್ಸ್ಕ್ರೈಬರ್ ಆಗಿರ್ಬೋದು, ಮತ್ತು ಈಗ ಒಂದು 100K 200K ಈ ರೀತಿ ಸಬ್ಸ್ಕ್ರೈಬ್ಸ್ ಆಗೋದು ಪಡ್ಕೊಂಡಿರ್ತಾರೆ. ಸೊ ಅಂಥವರು ಕೂಡ ಸ್ಟ್ರಗ್ಲಿಂಗಿಂದ ಬಂದಿರ್ತಾರೆ. ಯಾರು ಕೂಡ ಸ್ಟಾರ್ಟಿಂಗಿಂದಾನೇ 100K ಆಗಿರ್ಬೋದು 200K ಆಗಿರ್ಬೋದು ಮಿಲಿಯನ್ ಗಟ್ಟಲೆ ಸಬ್ಸ್ಕ್ರೈಬ್ಸ್ ಅವರು ಪಡ್ಕೊಂಡಿರಲ್ಲ. ಸೊ ಅವರು ಒಂದು ಕಷ್ಟ ಏನಿರುತ್ತೆ, ಅದರ ನಂತರದ ಅವ್ರ ಜೀವನ ಏನಿರುತ್ತೆ, ಈ ರೀತಿ 1 ಮಿಲಿಯನ್ 200K 300K ಈ ರೀತಿ ಸಬ್ಸ್ಕ್ರೈಬರ್ನ ಅವರು ಹೊಂದಿರ್ತಾರೆ. ಸೊ ನಿಮ್ಮ ಗುರಿ ಏನಾಗಿರಬೇಕು, ನಾನು ಜನಗಳ ಬೇಕಾಗಿರುವಂಥ ವಿಡಿಯೋನ ಮಾಡ್ತೀನಿ, ಜನಗಳ ಏನೇನೋ ಹೆಚ್ಚಿಗೆ ಸರ್ಚ್ ಮಾಡ್ತಿದ್ದಾರೆ ಅಂಥ ವಿಡಿಯೋಗಳನ್ನ ಮಾಡ್ತೀನಿ, ಜನರಿಗೆ ಯಾವುದು ಸಹಾಯಕವಿದೆ ಅಂಥ ವಿಡಿಯೋಗಳನ್ನ ಮಾಡ್ತೀನಿ. ಈ ರೀತಿ ಟಾಪಿಕ್ಗಳನ್ನ ಆಯ್ಕೆ ಮಾಡ್ಕೊತಾ ಹೋದರೆ 100% ನಿಮ್ಮ ಚಾನಲ್ ಗ್ರೋ ಆಗುತ್ತೆ, ಮತ್ತು ಜನಗಳು ಕೂಡ ನಿಮ್ಮ ಸಪೋರ್ಟನ್ನು ಮಾಡ್ತಾರೆ ಅಂತ ಹೇಳ್ಬೋದು. ಜನಗಳು ಈ ರೀತಿ ವಿಡಿಯೋ ಮಾಡ್ತಾ ಇದ್ದಾರೆ, ಜನಗಳು ಯಾವತ್ತೂ ಯಾರ ಕೈಯನ್ನು ಬಿಡೋದಿಲ್ಲ. ಇದು 100% ನಿಜವಾದ ಮಾತು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ನಿಮ್ಮ ತಲೆಯಲ್ಲಿ ಒಂದಿರಲಿ, ನಾನು ಒಳ್ಳೆ ಕಂಟೆಂಟ್ನ ಮಾಡ್ತೀನಿ, ಒಳ್ಳೆ ಒಂದು ವಿಡಿಯೋಗಳನ್ನ ಹಾಕ್ತೀನಿ ಅಂತ ನೀವು
ತೀರ್ಮಾನ ಮಾಡಿ ಒಳ್ಳೊಳ್ಳೆ ಕಂಟೆಂಟ್ ಒಳ್ಳೊಳ್ಳೆ ವಿಡಿಯೋನ ಮಾಡಿ ಅಪ್ಲೋಡ್ ಮಾಡಿ ನಿಮಗೂ ಕೂಡ ವ್ಯೂಸ್ ಬರುತ್ತೆ. ಮತ್ತು ತಮ್ಲೇಲ್ನ ಅಚ್ಚುಕಟ್ಟಾಗಿ ನೀವು ಮಾಡೋದನ್ನ ಕಲೀರಿ. ಮೊದಲು ತಮ್ಲೇಲ್ ನೋಡಿದ್ರೆ ಅಟ್ರಾಕ್ಟ್ ಆಗಬೇಕು ಜನರು, ಏನಪ್ಪ ಇದೇ ಒಂದು ವಿಡಿಯೋದಲ್ಲಿ ಅಂತ. ಸೊ ಅದನ್ನು ಮೊದಲು ಕಲ್ಕೊಳ್ಳಿ. ಇನ್ನೊಂದೇನಪ್ಪ ಅಂದರೆ ವಿಡಿಯೋ ಎಡಿಟಿಂಗ್ ಸ್ಕಿಲ್ನ ನೀವು ಚೆನ್ನಾಗಿ ಮಾಡ್ಕೋಬೇಕಾಗಿದೆ. ಸೊ ನಾನು ಕೂಡ ಚೆನ್ನಾಗಿ ಕಲಿಬೇಕು ಇನ್ನೂ ಕೂಡ. ಸೊ ನೀವು ಯಾವ ರೀತಿ ಎಡಿಟಿಂಗನ್ನು ಮಾಡಿ ಯೂಟ್ಯೂಬ್ಗಳಲ್ಲಿ ಅಪ್ಲೋಡ್ ಮಾಡ್ತೀರೋ ಅದನ್ನು ನೋಡಿ ಕೂಡ ಜನ ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ತಾರೆ ಅಂತ ಹೇಳ್ಬೋದು. ಸೊ ಈ ರೀತಿಯಾದಂಥ ಒಂದು ಐಡಿಯಾಗಳನ್ನ ನಿಮ್ಮ ತಲೆ ಹಿಡ್ಕೊಂಡು ನೀವು ವಿಡಿಯೋ ಮಾಡೋಕೆ ಹೋಗಿ 100% ನಿಮ್ಮ ಚಾನಲ್ ಕೂಡ ಗ್ರೋ ಆಗುತ್ತೆ ಮತ್ತು ಮಾನಿಟೈಸೇಷನ್ ಕೂಡ ಆಗುತ್ತೆ. ನೀವು ಕೂಡ ಹಣವನ್ನು ಗಳಿಸ್ತೀರ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಎಸ್, ಈ ಒಂದು ಮಾಹಿತಿನ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇವತ್ತಿನ ಮಾಹಿತಿಯಲ್ಲಿ ಈ ವಿಡಿಯೋ ನಿಮಗೆ ತಿಳಿಸ್ಬೇಕಂತ ಅನಿಸ್ತು, ಸೊ ವಿಡಿಯೋ ಮಾಡ್ತಾ ಇದ್ದೀನಿ. ಏನಾದರೂ ತಪ್ಪು ಮಾತಾಡಿದೆ ಕ್ಷಮೆ ಇರಲಿ ಅಂತ ಹೇಳ್ತಾ ಇವತ್ತು ಈ ವಿಡಿಯೋ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿ ತನಕ ಎಲ್ಲರಿಗೂ ನಮಸ್ಕಾರ.